ಶಿವರಾಮ್ ಅಷ್ಟೊಂದು ನೀವು ಹೇಳ್ತಾ ಇದ್ರಿ ಒಂದು ರೀತಿಯಲ್ಲಿ ಈ ಸಲ ಬಿಜೆಪಿ ಈಗ ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಸರಿ ಆಗದಿದ್ರು ಮ್ಯಾಜಿಕ್ ನಂಬರ್ ಅನ್ನ ದಾಟೋದಕ್ಕೆ ಸಾಧ್ಯ ಆಗದಿದ್ರು ಕೂಡ ಈಗ ಅಲ್ಲಿ ಗೆಲುವಿನ ಕೇಕೆಯನ್ನ ಹಾಕಲಾಗುತ್ತೆ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಅಂತ. ಬಟ್ ಕಾಂಗ್ರೆಸ್ನ ಸ್ಥಿತಿಯನ್ನ ನಾವು ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ ಈ ಸಲ ಒಂದಷ್ಟು ಹೆಚ್ಚಿನ ಕ್ಷೇತ್ರಗಳನ್ನ ಗೆಲುವು ಸಾಧಿಸಿದೆ, ಒಂದು ರೀತಿಯಲ್ಲಿ ಮೇಲ್ಮಟ್ಟದಾಗಿದೆ ಅನ್ನೋದನ್ನ ಈಗ ಅಧ್ಯಕ್ಷರು ಹೇಳ್ತಾ ಇದ್ರು ಅಂತ ಹೇಳಿ. ಸೊ ಯಾವ ರೀತಿಯ ಲೆಕ್ಕಾಚಾರಗಳು ಈಗ ನಡೆದಿದೆ? ಶರ್ಮಿತಾ, ಒಂದೇನಂದ್ರೆ ಕಾಂಗ್ರೆಸ್ ಕಳೆದ ಬಾರಿಗೆ ಹೋಲಿಸಿದಲ್ಲಿ ಹೆಚ್ಚು ಸ್ಥಾನಗಳು ಗೆದ್ದಿದೆ. ಯಾಕಂದ್ರೆ ವಾರ್ಡ್ಗಳ ಸಂಖ್ಯೆನೂ ಹೆಚ್ಚಾಗಿದೆ. ಇಲ್ಲಿ ಏನಂದ್ರೆ ಕಳೆದ ಬಾರಿ 67 ವಾರ್ಡ್ ಇದ್ವು, ಈ ಬಾರಿ 82 ವಾರ್ಡ್ಗಳಾದಾಗ. ಹೀಗಾಗಿ ಬಿಜೆಪಿನೂ ಹೆಚ್ಚು ಸ್ಥಾನ ಗೆದ್ದಿದೆ ಮತ್ತು ಕಾಂಗ್ರೆಸ್ ಸಹ ಹೆಚ್ಚು ಸ್ಥಾನಗಳು ಗೆದ್ದಿದೆ. ಇವೆರಡೂ ಪಕ್ಷಗಳಿಗೆ ಮುಖ್ಯವಾಗಿ ಡ್ಯಾಮೇಜ್ ಮಾಡಿರೋದು ಪಕ್ಷೇತರ ಬಂಡಾಯ ಅಭ್ಯರ್ಥಿಗಳು. 6 ಪಕ್ಷೇತರ ಅಭ್ಯರ್ಥಿಗಳನ್ನು ಗೆದ್ದಿದ್ದಾರೆ. 6 ಪಕ್ಷೇತರ ಅಭ್ಯರ್ಥಿಗಳು, 3 ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳು ಗೆದ್ದಿದ್ರೆ 3 ಬಿಜೆಪಿ ಬಂಡಾಯ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಆಗಿರೋದು 3 ಎಂಐಎಂ ಏನು ಗೆದ್ದಿದೆ, ಆ 3 ಏನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. ಅದು ಎಲ್ಲವೂ ಸಹ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ 3 ಎಂಐಎಂ ಗೆದ್ದಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಬಂಡಾಯ ಮತ್ತು ಎಂಐಎಂ ಎರಡೂ ಸಹ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದೆ. ಹಾಗೆ ನೋಡಿದ್ರೆ ಏನು ಅವ್ರು ಕಾಂಗ್ರೆಸ್ ಲೆಕ್ಕಾಚಾರ ಇತ್ತು, ಆ ಲೆಕ್ಕಾಚಾರದ ಟಾರ್ಗೆಟ್ ಮುಟ್ಲಿಕ್ಕಾಗಿಲ್ಲ. ಜೊತೆಗೆ ಬಿಜೆಪಿ ಸಹ ಏನು ಬಿಜೆಪಿ ಟಾರ್ಗೆಟ್ 60 ಇತ್ತು, ಆದರೆ ಬಿಜೆಪಿ ಸಹ ಟಾರ್ಗೆಟ್ ಮುಟ್ಲಿಕ್ಕಾಗಿಲ್ಲ. ಆದರೆ ಕಳೆದ ಬಾರಿಗೆ ಹೋಲಿಸಿದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಉತ್ತಮ ಸಾಧನೆ ಮಾಡಿದ್ದಾವೆ. ಆದರೆ ಕಾಂಗ್ರೆಸ್ ಇಲ್ಲಿ ಉತ್ತಮ ಸಾಧನೆ ಮಾಡಿದ್ರು ಸಹ ಅಧಿಕಾರ ಗದ್ದಿಗೆ ಏರೋದು ಬಹಳ ಕಷ್ಟ. ಯಾಕಂದ್ರೆ ಎಲ್ಲ ಏನು MLA MLC ಎಲ್ಲರೂ ಹಿಡ್ಕೊಂಡ್ರು ಸಹ ಅವ್ರು ಅಧಿಕಾರ ಗದ್ದಿಗೆ ಏರೋದು ಅಷ್ಟು ಸುಲಭ ಅಲ್ಲ. ಬಿಜೆಪಿ ಮಾತ್ರ ಸುನಾಯಾಸವಾಗಿ ಒಬ್ಬ ಅಭ್ಯರ್ಥಿ ಬೆಂಬಲ ಪಡೆದ್ರೆ ಸಾಕು, ಸುನಾಯಾಸವಾಗಿ ಅವ್ರ ಅಧಿಕಾರ ಗದ್ದಿಗೆ ಏರ್ಬೋದು. ಶರ್ಮಿತಾ ಶೆಟ್ಟಿ. ಓಕೆ, ಇನ್ನು ಕೃಷ್ಣ, ಈಗ ನಾವು ನೋಡ್ತಾ ಇದ್ವಿ 25 ವರ್ಷಗಳ ಬಳಿಕ ಈಗ ಒಂದು ರೀತಿಯಲ್ಲಿ ಚಿಹ್ನೆಯ ಆಧಾರವಾಗಿಟ್ಟುಕೊಂಡು ಇಲ್ಲಿ ಎಲೆಕ್ಷನ್ಗೆ ನಿಂತಿದ್ದು ಇಲ್ಲಿ ಬಿಜೆಪಿ ಅಂತ ಹೇಳಿ ಎಲ್ಲಾ ಪಕ್ಷಗಳು ಕೂಡ ಪಕ್ಷದ ಒಂದು ಆಧಾರದ ಮೇಲೆ, ಚಿಹ್ನೆಯ ಆಧಾರದ ಮೇಲೆ ಅಂತ ಹೇಳಿ. ಸೊ ಈಗ ಎಂಎಸ್ಗೆ ಅಂತೂ ಈ ಸಲ ತೀವ್ರ ಮುಖಭಂಗ ಆಗಿರೋದು, ಕಾಂಗ್ರೆಸ್ಗೆ ಮುಖಭಂಗ ಆಗಿರುವಂತದ್ದು. ಹಾಗಾದ್ರೆ ಅಲ್ಲಿನ ಮತದಾರರ ಲೆಕ್ಕಾಚಾರ ಯಾವ ರೀತಿಯಾಗಿತ್ತು ಅಂತ ಅನ್ಸುತ್ತೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೋಡಿದ್ರೆ? ನವಿತಾ, ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ಅಧಿಕಾರವನ್ನು ಹಿಡಿದಿರುವಂತದ್ದು ಬೆಳಗಾವಿಯಲ್ಲಿ. ಇದು ಎಲ್ಲೋ ಒಂದ್ ಕಡೆ ಈಗ ಇಲ್ಲಿರ್ತಕ್ಕಂಥ ಮತದಾರರು ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಬಿಜೆಪಿಯಿಂದ. ಯಾಕಂದ್ರೆ ಯಡಿಯೂರಪ್ಪನವರು ಹೋದಂತ ಸಂದರ್ಭದಲ್ಲಿ, ಅಧಿಕಾರದ ಇಳಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದ್ವು. ಈಗ ಮರಾಠ ವೋಟ್ ಮತಗಳ ಜೊತೆಗೆ ಲಿಂಗಾಯತ ಸಮುದಾಯದ ಮತಗಳು ಕೂಡ ಈಗ ಬಿಜೆಪಿ ಸಿಕ್ಕಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರುವಂತದ್ದು. ಮತ್ತೆ ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಕೂಡ ಇನ್ನೂ 2 ವರ್ಷದ ಆಳ್ವಿಕೆ ಇದೆ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಬಿಜೆಪಿ ಮಾಡುತ್ತೆ ಅನ್ನುವಂಥದ್ದು. ಮತ್ತೆ ಈ ಹಿಂದೆ ನವಿತಾ ನಾವು ಕಾಣಬಹುದು, MS ಅವರ ಪುಣ್ಯಟಿಕೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬೆಳಗಾವಿಲಿ ಆಗ್ತಾ ಇತ್ತು. ಒಂದ್ ರೀತಿ ಕನ್ನಡವನ್ನ ಬೇರೆ ಅಂದ್ರೆ ಮರಾಠಿ ಭಾಷೆಯಲ್ಲಿ ಮಾಡುವಂತದ್ದಾಗಿರ್ಬೋದು, ಮತ್ತೆ ಬೇರೆ ಬೇರೆ ಬಾವುಟಗಳು ಅಂದ್ರೆ ಪ್ರಮುಖ ಅವ್ರ ಪಕ್ಷದ ಬಾವುಟಗಳನ್ನ ಹಾಕುವಂತದ್ದಾಗಿರ್ಬೋದು, ಈ ರೀತಿಯಾದ ಪುಣ್ಯಟಿಕೆಗಳನ್ನ ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಇದು ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು. ಮತ್ತೆ ಮರಾಠ ಸಮುದಾಯಕ್ಕೂ ಕೂಡ ಒಂದ್ ರೀತಿ ಇರುಸುಮುರುಸಾಗಿತ್ತು. ಹೀಗಾಗಿ ಅಧಿಕೃತವಾಗಿ ಈಗ ಅವ್ರದ್ದು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ, ಆದ್ರೆ ಬಿಜೆಪಿಗೆ ವೋಟ್ ಅನ್ನು ಹಾಕಿರುವಂತದ್ದು. ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲ ಒಂದ್ ಕಡೆ ಕೈ ಚೆಲ್ಲಿ ಕುಳಿತುಕೊಂಡಿದ್ರು ಅನ್ನುವಂಥದ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಕಾಂಗ್ರೆಸ್ ನಾಯಕರಿಗೆ ಈ ರೀತಿಯಾದಂತಹ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಅನ್ನುವಂಥದ್ದು. ಮತ್ತೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲ ಒಂದ್ ಕಡೆ ಮನಸ್ಸು ಮಾಡಿಲ್ಲ ಈ ಒಂದು ಚುನಾವಣೆಯಲ್ಲಿ ಅನ್ನುವಂಥದ್ದು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಫಿರೋಜ್ ಶೇಟ್ ಏನಿದ್ರೆ ಅವರು ಕೂಡ ಮಾಜಿ ಶಾಸಕರು. ಇಲ್ಲ ಒಂದ್ ಕಡೆ ಫಿರೋಜ್ ಶೇಟ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಇವರ ನಡುವೆ ಏನೋ ಒಂದು ರೀತಿ ಮುಸುಕಿನ ಗುದ್ದಾಟ ಇತ್ತು. ಮತ್ತೆ ಅವರ ಅಭ್ಯರ್ಥಿಗಳಿಗೂ ಕೂಡ ಇಲ್ಲ ಒಂದ್ ಕಡೆ ಬೆಂಬಲಿಗ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಈ ಎಲ್ಲಾ ಕಾರಣಗಳಿಂದಾಗಿ ಕಾಂಗ್ರೆಸ್ಗೆ ಈ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಗೆ ಕಾರಣವಾಯಿತು ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದಾವೆ. ಏನೇ ಇದ್ರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿದ್ದಾರೆ. ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣ್ತಾ ಇದ್ದಾನೆ. ಆದ್ರೆ ಈಗ ಬಿಜೆಪಿ ಅಭ್ಯರ್ಥಿಗಳು ದೊಡ್ಡ ಮಟ್ಟಿಗೆ ಸಕ್ಸಸ್ ಅನ್ನ ಕಂಡಿರುವಂತದ್ದು ಮತ್ತೆ ಅಧಿಕಾರವನ್ನು ಹಿಡಿದಿರುವಂತದ್ದು. ಇಲ್ಲಿರ್ತಕ್ಕಂಥ ಮತದಾರರು ಕೂಡ ಸರ್ಕಾರದಲ್ಲಿ ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಏನಿದೆ ಅದರಿಂದ ಒಂದಷ್ಟು ನಿರೀಕ್ಷೆಯನ್ನ ಮಾಡ್ಕೊಂಡಿದ್ದಾವೆ. ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತೆ ಮೂಲಭೂತ ಸೌಕರ್ಯಗಳು ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಇಲ್ಲಿರ್ತಕ್ಕಂಥ ಮತದಾರರು ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಬಿಜೆಪಿಗೆ ಅತಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಕೃಷ್ಣ. ಹಾಗೆಯೇ ಶಿವರಾಮ ಸುಂದಿ ಡೀಟೇಲ್ಸ್ಗೆ. ಕಲಬುರಗಿ ಮಹಾನಗರ ಪಾಲಿಕೆಯ ಮತ